ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ಸರ್ವಾಯುಧಗಳನ್ನು ಧರಿಸಿಕೊಂಡಿರಿ. ನಾವು ದೇವರ ವಾಕ್ಯ ಕಡೆಗೆ ನಾವು ಬರುವಾಗ 14ನೇ ವಚನವನ್ನು ನಾವು ಓದೋಣ. ಮೊದಲನೇದಾಗಿ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳುವುದು. ಮೊದಲನೇ ವಿಷಯ, ಸರ್ವಾಯುಧಗಳನ್ನು ಒಬ್ಬ ದೇವರ ಮಗಳು ಸೇವಕರು ಈ ಲೋಕದಲ್ಲಿ ನಾವು ಜೀವನ ಮಾಡುವಾಗ ಸರ್ವಾಯುಧಗಳನ್ನು ನಾವು ಧರಿಸಿಕೊಳ್ಳಬೇಕು. ಒಂದು ಯುದ್ಧ ಮಾಡುವ ಯುದ್ಧ ವೀರನು ಆ ಕಾಲದಲ್ಲಿ ಆತನು ಸರ್ವ ಆಯುಧಗಳನ್ನು ಧರಿಸಿಕೊಂಡು ಯುದ್ಧ ಮಾಡಲಿಕ್ಕೆ ಹೋಗ್ತಾ ಇದ್ದ. ಯಾಕಂದ್ರೆ ಶತ್ರುವನ್ನು ಎದುರಿಸಬೇಕಾದ್ರೆ ಅವನಲ್ಲಿ ಏನಿರಬೇಕು? ಆಯುಧಗಳು ಇರಬೇಕು. ಇಲ್ಲದಿದ್ರೆ ಶತ್ರುವನ್ನು ಎದುರಿಸಲಿಕ್ಕೆ ಆಗುವುದಿಲ್ಲ. ಶತ್ರು ಯಾರು ಎದುರಿಸಬೇಕು, ಯುದ್ಧ ಮಾಡಲಿಕ್ಕೆ ಯಾರು ಹೋಗ್ತಾರೋ ಅವ್ರ ಕೈಯಲ್ಲಿ ಏನಿರಬೇಕು? ಎಲ್ಲ ಸರ್ವಾಯುಧಗಳು ಇರಬೇಕು. ಅದನ್ನು ಧರಿಸಿಕೊಳ್ಳಬೇಕು. ಕೆಲವು ಧರಿಸಿಕೊಳ್ಳುವ ಆಯುಧಗಳಿದೆ, ಕೆಲವು ಕೈಯಲ್ಲಿ ಇಟ್ಟುಕೊಳ್ಳುವ ಆಯುಧಗಳು ಇದೆ. ದೇವರ ಮಕ್ಕಳು ನಾವು ಹೋರಾಡುವುದು ಮನುಷ್ಯರ ಮಾತ್ರವಲ್ಲ. ನಾವು ಯಾರ ಹತ್ರ ಹೋರಾಡ್ತಾ ಇಲ್ಲ, ಮನುಷ್ಯರ ಹತ್ರ ಅಲ್ಲ. ನಾನು ಚಂದ್ರಪುರದಲ್ಲಿ ಹೋರಾಡಿದ್ರೆ ಏನು ಪ್ರಯೋಜನ ಇಲ್ಲ. ನಾವು ಹೋರಾಡಿಸಬೇಕು, ಸೈತಾನನ್ನು ನಾವು ಹೋರಾಡಿಸಬೇಕು. ಸೈತಾನ ಹತ್ರ ನಮಗೆ ಹೋರಾಟ ಇದೆ. ದೇವರ ಮಕ್ಕಳಾಗಿರುವ ನಮ್ಮಲ್ಲಿ ಒಬ್ಬರ ಮೇಲೆ ಒಬ್ಬರ ಅಂತ ನಾವು ಹೋರಾಡುವುದು ಈ ಲೋಕದ ಅಂಧಕಾರದ ಶಕ್ತಿಗಳು, ನಮಗೆ ವಿರೋಧವಾಗಿ ಬರುವ ದುಷ್ಟ ಕಾರ್ಯಗಳು, ನಮ್ಮನ್ನು ರೋಗಿಯಾಗಿ ಮಾಡುವ ರೋಗದ ಶಕ್ತಿಗಳು, ಸಾಲಗಾರಾಗಿ ಮಾಡುವ ದರಿದ್ರದ ಶಕ್ತಿಗಳು, ನಮ್ಮನ್ನು ವೇದನೆಪಡಿಸಿ ದುಃಖಪಡಿಸುವ ನಿಂದೆಪಡಿಸುವ ಕೆಲವು ಆತ್ಮಗಳು. ನನಗಿಂತ ಒಬ್ಬ ಬಲಿಷ್ಠನಿದ್ದರೆ ಅವನ ಹತ್ರ ಇರೋದನ್ನು ನಾವು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ತಗೊಳ್ಳಕ್ಕಾಗಲ್ಲ, ಸುಲಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಒಬ್ಬ ಕಳ್ಳ ಬರುವಾಗ ಸುಮ್ಮನೆ ಬರ್ತಾನ, 4 ಜನ ಜೊತೆಯಲ್ಲಿ ಇರ್ತಾರೆ. ಆಮೇಲೆ ಕೈಯಲ್ಲಿ ಏನಿರ್ತದೆ? ಆಯುಧಗಳಿರ್ತದೆ. ಕೈ ಕಾಲೆಲ್ಲ ಎಣ್ಣೆ ಬಳಸಿಕೊಂಡು ಇರ್ತಾರೆ ಕಳ್ಳರು. ಅವರು 4-5 ಜನ ಬರ್ತಾರೆ. ಸುತ್ತಲೂ ಅವರು ಮನೆ ಸುತ್ತಕೊಂಡು ನೋಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅವ್ರು ಗೊತ್ತಾಗಲ್ಲ ಒಳಗಡೆ ಎಂತ ವ್ಯಕ್ತಿ ಇರ್ತಾನಂತ ಗೊತ್ತಾಗಲ್ಲ. ಸಡನ್ ಆಗಿ ಯಾರಾದ್ರೂ ಬಲಿಷ್ಠರು ಇದ್ರೆ, ಯಾರಾದ್ರೂ ಒಳ್ಳೆ ಮಾಡಿಕೊಂಡಿದ್ರೆ ಏನ್ ಮಾಡ್ತಾನೆ? ಈ ಕಳ್ಳನ ಹಿಡ್ಕೊಳ್ತಾನೆ. ಸೊ ತಪ್ಪಿಸ್ಕೊಳ್ಳಿಕ್ಕೆ ಎಣ್ಣೆ ಎಲ್ಲ ಹಚ್ಕೊಂಡು ಹೋಗ್ತಾರಂತೆ. ಎಣ್ಣೆ ಹಚ್ಕೊಳ್ತಾರೆ, ಕೈಯಲ್ಲಿ ಆಯುಧಗಳು ಇಟ್ಕೊಳ್ತಾರೆ, ಸೌಂಡ್ಗಳು ಮಾಡ್ತಾರೆ, ಸಿಗ್ನಲ್ ಕೊಡ್ತಾರೆ. ಸೊ ಆಚೆ ಕಡೆ ಒಬ್ಬರು ಇಬ್ಬರು ಇರ್ತಾರೆ, ಆಚೆ ಕಡೆ ನೋಡ್ತಾ ಇರ್ತಾರೆ, ಒಬ್ಬರು ಒಳಗಡೆ ಹೋಗ್ತಾ ಇರ್ತಾರೆ, ಅವನ ಹಿಂದಿಗೆ ಎಲ್ಲೋ ಹೋಗ್ತಾರೆ. ಸೊ ಕಳ್ಳರು ಒಬ್ಬ ಮನೆಯನ್ನು ಸುಲಿಗೆ ಮಾಡಬೇಕಾದ್ರೆ ಅಷ್ಟು ಕಾರ್ಯ ಮಾಡುವಾಗ ನಾವು ದೇವರ ಮಕ್ಕಳು ಜಯಿಸಬೇಕಾದ್ರೆ ನಮಗೆ ದೇವರು ಸರ್ವಾಯುಧಗಳನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನಾವು ಸೋತು ಹೋಗ್ಲಿಕ್ಕಲ್ಲ, ದೇವರು ನಮ್ಮನ್ನು ಜಯಿಸಲಿಕ್ಕೆ ನಮಗೆ ಕೆಲವು ಸರ್ವಾಯುಧಗಳನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಬೈಬಲ್ ಇರ್ತದೆ, ಸತ್ಯವೆಂಬ ನಡುಕಟ್ಟೆ. ನಮ್ಮಲ್ಲಿ ಸತ್ಯ ಮಧ್ಯದಲ್ಲಿರ್ಬೇಕು. ನಡುಕಟ್ಟೆ ಇದೆ, ಬೆಳೆದು ಸತ್ಯವೆಂಬ ನಡುಕಟ್ಟು ನಮ್ಮಲ್ಲಿ ಇದ್ರೆ ಮಾತ್ರ ನಾವು ಸೈತಾನನ್ನು ಸೋಲಿಸಲಿಕ್ಕೆ ಸಾಧ್ಯ. ಯಾಕಂದ್ರೆ ಬೈಬಲ್ ಇರ್ತದೆ, ಸೈತಾನ ಸುಳ್ಳುಗಾರ, ಅವನ ಆದಿಯಿಂದಲೂ ಸುಳ್ಳುಗಾರ. ಸುಳ್ಳನ್ನು ನಂಬುವ ರೀತಿಯಲ್ಲಿ ಹೇಳ್ತಾನೆ. ಅವನ ಹತ್ರ ಬಂದು ಸುಳ್ಳು ಹೇಳ್ದ, ನೀನು ಈ ಹಣ್ಣನ್ನು ತಿಂದ ದಿನದಲ್ಲಿ ನೀನು ಏನಾಗ್ಬಿಡ್ತೀಯ? ದೇವ್ರ ತರ ಆಗ್ತೀಯ. ದೇವ್ರ ತರ ಆಲ್ರೆಡಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಆದ್ರೆ ಸೈತಾನ ಒಂದು ಸುಳ್ಳು ಹೇಳಿದ ತಕ್ಷಣ ಅವನು ಸುಳ್ಳನ್ನು ನಂಬಿದ ಕ್ಷಣವೇ ಅವನಿಗೇನಾಯ್ತು? ಅವಮಾನ ಉಂಟಾಯ್ತು, ನಗ್ನವಾಗಿದ್ದಾರೆ ಎಂದು ಗೊತ್ತಾಯ್ತು. ಸೊ ದೇವರ ತರ ಅವರು ಆಲ್ರೆಡಿ ಇದ್ದರು. ದೇವರ ತರನೇ ದೇವರು ಅವರನ್ನು ಸೃಷ್ಟಿ ಮಾಡಿದ್ರು, ದೇವರ ತರನೇ ದೇವರು ಅವರನ್ನು ರೂಪಿಸಿದರು. ನಮ್ಮ ಹೋಲಿಕೆಯಲ್ಲಿ, ನಮ್ಮ ರೀತಿಯಲ್ಲಿ ದೇವರು ನಾವು ಮನುಷ್ಯನನ್ನು ಸೃಷ್ಟಿ ಮಾಡೋಣಂತ ಸೃಷ್ಟಿ ಮಾಡಿದ್ರು. ಆದ್ರೆ ಸುಳ್ಳು ಹೇಳಿದ ಯಾರು? ಸೈತಾನ. ಅವನು ಸುಳ್ಳಿಗೆ ತಂದೆ ಅಂತ ಬರ್ತಿದ್ರು. ಯೋಹಾನ ಬರೆದ ಸುವಾರ್ತೆ ಅದರ 8ನೇ ಅಧ್ಯಾಯ 44ರಿಂದ 47ನೇ ವಚನ. ಸೈತಾನನೇ ನಿಮ್ಮ ತಂದೆ, ನೀವು ಅವನಿಗೆ ಹುಟ್ಟಿದವರಾಗಿದ್ದೀರಿ. ಯಾವಾಗ ಸುಳ್ಳನ್ನು ನಂಬಿದ್ರು ಜನರು, ಅವಾಗ ಯಾರು ಹುಟ್ಟಿದವರಾಗ್ಬಿಟ್ರು? ಸೈತಾನಿಗೆ ಹುಟ್ಟಿದವರಾಗ್ಬಿಟ್ರು. ಸೊ ಸೈತಾನ್ ಮಕ್ಕಳಾಗ್ಬಿಟ್ರು. ಕೆಲವು ಟೈಮ್ ಸುಲಭವಾಗಿ ಸುಳ್ಳು ಹೇಳ್ಬಿಡ್ತು. ಆದ್ರೆ ನೀವು ಸುಳ್ಳು ಹೇಳಿದ್ರೆ ಯಾರ ಮಕ್ಕಳು?
ಹೇಳಿದ್ರೆ ಬೈಬಲ್ ಹೇಳ್ತದೆ, ನೀವು ಅವನಿಗೆ ಹುಟ್ಟಿದವರಾಗಿದ್ದೀರಿ, ಅವನ ದುರ್ಚಿಂತೆಗಳನ್ನು ಮಾಡಿ ಬಯಸುತ್ತೀರಿ. ಅವನು ಆರಂಭದಿಂದಲೂ ಕೊಲೆಗಾರನಾಗಿದ್ದು ಸತ್ಯಕ್ಕೆ ವಿರೋಧವಾಗಿದ್ದನು. ಅವನಲ್ಲಿ ಸತ್ಯವೇ ಇಲ್ಲವೇ ಇಲ್ಲ. ಅವನು ಸ್ವಭಾವವನ್ನು ಅನುಸಾರವಾಗಿ ಸುಳ್ಳಾಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಏನಾಗಿದ್ದಾನೆ? ತಂದೆಯಾಗಿದ್ದಾನೆ. ಹಲ್ಲೆಲೂಯಾ. ಸುಳ್ಳು ಹೇಳೋದನ್ನು ನಿಲ್ಲಿಸೋಣ. ಅದಕ್ಕೆ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೋ. ಹಲ್ಲೆಲೂಯಾ. ನಾವು ಸೈತಾನನ್ನು ಜಯಿಸಬೇಕಾದ್ರೆ ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ, ಸತ್ಯ ಹೇಳಿದ್ರೆ ಸಾಕು. ಹಲ್ಲೆಲೂಯಾ. ಸತ್ಯವನ್ನು ತಿಳ್ಕೊಂಡ್ರಿ, ಸತ್ಯವು ನಿಮ್ಮನ್ನು ಏನ್ ಮಾಡುತ್ತದೆ? ಬಿಡುಗಡೆ ಮಾಡುತ್ತದೆ. ಹಲ್ಲೆಲೂಯಾ. ಸತ್ಯವು ಏನು? ದೇವರು ನನ್ನನ್ನು ಕರೆದಿದ್ದಾನೆ, ದೇವರು ನನ್ನ ರಕ್ತದಲ್ಲಿ ನನ್ನನ್ನು ತೊಳೆದಿದ್ದಾನೆ, ದೇವರು ನನ್ನನ್ನು ತನ್ನ ಮಗನಾಗಿ ಮಗಳಾಗಿ ಮಾಡಿದ್ದಾರೆ, ದೇವರು ನನ್ನನ್ನು ಕೈ ಬಿಡುವುದಿಲ್ಲ, ದೇವರು ನನ್ನನ್ನು ತೊರೆಯುವುದಿಲ್ಲ, ದೇವರು ಎಂದಿಗೂ ನನ್ನನ್ನು ಮರೆಯುವುದಿಲ್ಲ, ನನ್ನ ಜೊತೆಯಲ್ಲಿ ಯಾವಾಗಲೂ ಇರ್ತಾನೆ ಎಂದು ವಾಗ್ದಾನ ಮಾಡಿರುವ ದೇವರು ನನ್ನ ಜೊತೆಯಲ್ಲಿ ಇದ್ದಾರೆ ಎಂದು ಆ ಸತ್ಯವನ್ನು ನೀವು ತಿಳ್ಕೊಂಡರೆ ಸುಳ್ಳು ನಿಮ್ಮನ್ನು ಏನು ಮಾಡಲಿಲ್ಲ. ಹಲ್ಲೆಲೂಯಾ. ಶದ್ರಕ್, ಮೇಷಕ್, ಅಬೇದ್ನೆಗೋ 3 ಜನಕ್ಕೆ ಗೌರ್ಮೆಂಟ್ ಆರ್ಡರ್ ಮಾಡಿತ್ತು. ಗೌರ್ಮೆಂಟ್ ಅಂದ್ರೆ ಯಾರು? ಅರಸರು. ಈಗ ಪ್ರಥಮ ಮಂತ್ರಿ, ಆಗ ರಾಜನ ಹೇಳಿದ್ರು, ಯಾರು ಅಡ್ಡ ಬಿಲ್ಲಲ್ಲ ಅವರನ್ನು ಎಲ್ಲಿ ಹಾಕ್ಬೇಕು? ನಾನು ಮಾಡಿರುವ ಒಂದು ವಿಗ್ರಹಕ್ಕೆ ಅಡ್ಡ ಬಿಲ್ಲರು, ನಾನು ಮಾಡಿರುವ ಗೊಂಬೆಗೆ ಯಾರು ಅಡ್ಡ ಬಿಲ್ಲರು ಅವರನ್ನು ಎಲ್ಲಿಗೆ ಹಾಕ್ತೀನಿ? ಅಗ್ನಿ ಕುಂಡೆಯಲ್ಲಿ ಹಾಕ್ತೀನಿ. ಹಾಕ್ತೀನಿ ಅಂದ ತಕ್ಷಣ ಎಲ್ಲರೂ ಬಿದ್ದೋಗ್ಬಿಟ್ಟು, ಎಲ್ಲರೂ ದಪ್ಪ ಅಂತ ಬಿದ್ದೋಗ್ಬಿಟ್ಟು ಎಲ್ಲ ಬಿದ್ದಿದ್ರು. 3 ಜನ ಮಾತ್ರ ನಿಂತಿದ್ದಾರೆ. ಹಲ್ಲೆಲೂಯಾ. ನೀವು ಬೀಳೋರ ನಿಂತ್ಕೊಳ್ಳೋರಾಗಿರಬೇಕು. ಹಲ್ಲೆಲೂಯಾ. 3 ಜನ ನಿಂತ್ಕೊಂಡು ರಾಜ ನೋಡಿದ, ಅರಸನು ನೋಡಿದ, ಏನು 3 ಜನ ನಿಂತಿದ್ದಾರೆ. ಹೌದು, ಅವ್ರನ್ನ ಕರ್ಕೊಂಡು ಹೋಗಿ ಏನ್ ಮಾಡ್ರಿ? ಬೆಂಕಿಯಲ್ಲಿ ಬಿಸಾಕಿ, ಅಗ್ನಿಯಲ್ಲಿ ಬಿಸಾಕಿ, ಇನ್ನೂ ಅಗ್ನಿ ಆವೆ, ಅಗ್ನಿ ಜ್ವಾಲ ಹೆಚ್ಚಿಸ್ರಿ, ಹೆಚ್ಚಿಸಿ ಅವರನ್ನು ಹೋಗಿ ತಗೊಂಡೋಗಿ ಬಿಸಾಕಿ. ನನ್ನ ಬೈಬಲ್ ಹೇಳ್ತದೆ, ನಮ್ಮ ಬೈಬಲಲ್ಲಿ ಏನು ಬರ್ತಿದೆ ಅಂದ್ರೆ, ಯಾರು ಬಿಸಾಕಕ್ಕೆ ಹೋದ್ರು ಅವ್ರು ಸತ್ತೋದ್ರು. ಆದ್ರೆ ಬಿಸಾಕಲ್ಪಟ್ಟರು ಶದ್ರಕ್, ಮೇಷಕ್, ಅಬೇದ್ನೆಗೋ ಜೊತೆಯಲ್ಲಿ ಇನ್ನೊಬ್ಬರು ಕಾಣಿಸಿಕೊಂಡರು. ಗೌರ್ಮೆಂಟ್ ಕೊಂಡವರ, ದೇವರು ಕೊಂಡವರು, ಕೌನ್ಸಿಲರ್ ಕೊಂಡವರ, ದೇವರು ಕೊಂಡವರ. ಸತ್ಯವನ್ನು ತಿಳ್ಕೊಂಡ್ರೆ ದೇವರ ಮೇಲೆ ನಂಬಿಕೆ, ದೇವರ ಮೇಲೆ ನಂಬಿಕೆ ಇರುವ ದೇವ ಮಕ್ಕಳನ್ನು ದೇವರು ಎಂದಿಗೂ ಕೈ ಬಿಡಲ್ಲ. ಚಾನ್ಸೇ ಇಲ್ಲ. ದಾನಿಯೇಲನನ್ನು ಎಲ್ಲಿ ಬಿಸಾಕಿದ್ರು? ಸಿಂಹದ ಗವಿಯಲ್ಲಿ. ಸಿಂಹ ಕೂಡ ಊಟ ಮಾಡದೇ ಇರುವ ಸಿಂಹಕ್ಕೆ, ಊಟ ಇಲ್ಲದೆ ಇರುವ ಸಿಂಹಕ್ಕೆ ಒಳ್ಳೆ ಒಂದು ಕಟ್ಟುಮಸ್ತಾಗಿರುವ ವ್ಯಕ್ತಿಯನ್ನು ಒಳಗಡೆ ಬಿಸಾಕಿದ್ರೆ ಹೆಂಗಿರ್ತದೆ ಸಿಂಹಕ್ಕೆ? ಆಹಾ, ಒಳ್ಳೆ ಚಿಕನ್ ಪೀಸ್, ಲೆಗ್ ಪೀಸ್ ತರ ಅದಕ್ಕೆ ಕಾಣುತ್ತದೆ. ಆದ್ರೆ ಒಬ್ಬ ದೇವದೂತನು ಬಿಸಾಕುವ ಟೈಮಲ್ಲಿ ಒಬ್ಬ ದೇವದೂತನು ಇಳಿದು ಬಂದು ಸಿಂಹದ ಬಾಯಿಗೆ ಏನ್ ಮಾಡ್ಬಿಟ್ರು? ಬಾಯಿ ಕಟ್ಟಿದ್ರು. ಹಲ್ಲೆಲೂಯಾ. ಈ ಸತ್ಯವನ್ನು ನೀವು ನಂಬ್ತೀರಾ? ಈ ಸತ್ಯದ ಮೇಲೆ ನಿಮ್ಗೆ ನಂಬಿಕೆ ಇದೆಯಾ? ಶದ್ರಕ್, ಮೇಷಕ್, ಅಬೇದ್ನೆಗೋ ಅಗ್ನಿ ಗುಂಡಿಯಲ್ಲಿ ಹಾಕುವಾಗ ಅಲ್ಲಿ ಇನ್ನೊಬ್ಬರು ಜೊತೆಲಿ ಇದ್ದರು. ಈ ರಾಜ ನೋಡಿ ಹೇಳ್ತಾ ಇದ್ದಾನೆ, ನಾವು 3 ಜನ ಹಾಕಿದ್ವಿ, ಆದ್ರೆ ಇನ್ನೊಬ್ರು ಇದ್ದಾರೆ. ಅವ್ರು ಯಾರು? ದೇವಕುಮಾರನು. ಅಲ್ಲಿ ಕಾಣ್ತಾ ಇರೋದು ದೇವಕುಮಾರನು. ಸೊ ದೇವರು ಈ ಸತ್ಯಗಳನ್ನು ನಮಗೆ ಕೊಟ್ಟಿರುವ ಪ್ರಕಾರ ನಾವು ಅದನ್ನು ನಡುಕಟ್ಟಾಗಿ ಕಟ್ಕೋಬೇಕು. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಈ ಸುಳ್ಳೆಂಬ ಸೈತಾನನ್ನು ಯಾರು ಜಯಿಸಿದ್ದಾರೆ? ಯೇಸು ಸ್ವಾಮಿ ಜಯಿಸಿದ್ದಾರೆ. ಹಲ್ಲೆಲೂಯಾ. ಭಯಪಡಬೇಡ. ಅದಕ್ಕೆ ಬೈಬಲ್ ಹೇಳ್ತದೆ, ಒಂದು ವಾಕ್ಯ 365 ಸಲ ಬರೆಯಲ್ಪಟ್ಟಿದೆ ಅಂದ್ರೆ ಬೈಬಲಲ್ಲಿ. ಅದು ಯಾವ ವಾಕ್ಯ ಅಂದ್ರೆ ಭಯಪಡಬೇಡ. ಹಲ್ಲೆಲೂಯಾ. ಯೆಶಾಯನ ಬರೆದ ಪ್ರವಾದನ ಗ್ರಂಥದಲ್ಲಿ ಏನಿದೆ ಗೊತ್ತಾ? ಭಯಪಡಬೇಡ, ದಿಗ್ಭ್ರಮಗೊಳ್ಳದಿರು. ಯಾಕೆ ದಿಗ್ಭ್ರಮಗೊಳ್ಳದಿರ್ಬೇಕಂತೆ? ಯಾಕಂದ್ರೆ ದೇವರು ನಮಗಾಗಿ ಎಲ್ಲವನ್ನು ಮಾಡಿ ಮುಗಿಸುವ ದೇವರಾಗಿದ್ದಾನೆ. ಯೆಶಾಯ 41:10 ವಚನ ಇರ್ತದೆ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. 10ನೇ ವಚನ, ನಾನು ನಿನ್ನನ್ನು ಬಲಪಡಿಸುತ್ತೇನೆ,
ಹಲ್ಲೆಲೂಯಾ. ನಾನೇ ನಿನ್ನ ಸಂಗಡ ಇದ್ದೇನೆ. ಹಲ್ಲೆಲೂಯಾ. ದೇವರೆಷ್ಟು ಒಳ್ಳೆಯವರು. ನಾವು ನಿದ್ದೆ ಮಾಡ್ತಾ ಇದ್ದೀವಿ, ಅಂದ್ರೆ ಇಸ್ರಾಯೇಲನ್ನು ಕಾಯುವ ದೇವರು ತೂಕಡಿಸುವುದಿಲ್ಲ. ಈ ಸತ್ಯವೆಂಬ ನಡುಕಟ್ಟು ನಾವು ಕಟ್ಕೋಬೇಕು. ಈ ಸತ್ಯ ಅಂದ್ರೆ ಏನು? ದೇವರು ಹೇಳಿರುವ ಸತ್ಯದ ಮಾತುಗಳನ್ನು ನಾವು ನಡುಕಟ್ಟಾಗಿ ಇಟ್ಕೋಬೇಕು. ಆವಾಗಲೇ ನಾವು ಅವಮಾನ ಪಡಲ್ಲ. ಹಲ್ಲೆಲೂಯಾ. ನಾವು ನಿಂದೆಗೆ ಒಳಪಡಲ್ಲ, ನಾವು ಸುಳ್ಳಿಗೆ ಗುರಿಯಾಗಲ್ಲ. ಸೈತಾನ ಎಷ್ಟೇ ಸುಳ್ಳು ಹೇಳಿದ್ರು ನೀನು ಹೇಳ್ಕೊಂಡು ಹೋಗು, ನೀನು ಸುಳ್ಳಿಗೆ ತಂದೆ ಅಲ್ಲವಾ? ಯೋಹಾನ ಬರೆದ ಸುವಾರ್ತೆ 8:44 ಓದಿದೀವಲ್ಲ, ಸುಳ್ಳಿಗೆ ತಂದೆ. ಆಮೇಲೆ ಏನ್ ಬರ್ತಿದೆ? ಯೋಹಾನ ಬರೆದ ಸುವಾರ್ತೆ 8:44. ನೆಕ್ಸ್ಟ್, ಯೇಸು ಸ್ವಾಮಿ ಹೇಳ್ತಾರೆ, ಆದ್ರೆ ಸೈತಾನ ಸುಳ್ಳಿಗೆ ತಂದೆ. ಸೈತಾನ ಸುಳ್ಳು ಹೇಳಿದ್ರೆ ನೀನ್ ಸೈತಾನಿಗೆ ಬಚ್ಚಿ ಆಗ್ಬಿಡ್ತೀಯ. ನಾನು ಹೇಳೋದು ನೀವು ನಂಬ್ತಾ ಇಲ್ಲ, ಸೈತಾನ ಹೇಳೋದು ನೀವು ನಂಬ್ತಾ ಇದ್ದೀರಾ ಅಂತಾರೆ ಯೇಸು ಸ್ವಾಮಿ. ನೋಡ್ರಿ, ನಾನು ಸತ್ಯವನ್ನು ಹೇಳುತ್ತದೆ, ಆದ್ರೆ ನೀವು ನನ್ನನ್ನು ಏನ್ ಮಾಡಲ್ಲ, ನಂಬೋದಿಲ್ಲ. ಈಗ ಯಾರು ನಂಬ್ತೀರಾ? ಸುಳ್ಳನ್ನು ನಂಬ್ತೀರಾ, ಸತ್ಯವನ್ನು ನಂಬ್ತೀರಾ? ಎಲ್ಲರೂ ಹೇಳ್ರಿ, ಯಾವ್ದನ್ನು ನಂಬ್ತೀರಾ? ಸುಳ್ಳ ಸತ್ಯನ? ಸತ್ಯ ನಂಬುವವರಿಗೆ ಏನೇ ಶೋಧನೆ ಬರಲಿ, ಏನೇ ಕಾರ್ಯಗಳು ಬರಲಿ, ಏನೇ ವಿರೋಧವಾಗಿ ಬರಲಿ, ಯಾರೇ ಕೈ ಬಿಡಲಿ, ಸತ್ಯವನ್ನು ನೀನು ನಂಬಿದ್ರೆ, ಯೇಸುವನ್ನು ನಂಬಿ ನೀನು ಬದುಕಿದ್ರೆ ಆತನ ಕೈ ಬಿಡಲ್ಲ. ಹಲ್ಲೆಲೂಯಾ. ನಮ್ಮ ನಿಮಿತ್ತ. ಯೆಶಾಯ 53 ಹೇಳ್ತದೆ, ಎಲ್ಲ ನಮ್ಮ ನಿಮಿತ್ತ. ಆತ ನಮಗಾಗಿ ಪಾದಗಳನ್ನು ಅನುಭವಿಸಿ, ವೇದನೆಯನ್ನು ಅನುಭವಿಸಿ, ದುಃಖವನ್ನು ಅನುಭವಿಸಿ, ಕಷ್ಟಗಳನ್ನು ಅನುಭವಿಸಿ, ಎಲ್ಲವನ್ನು ಅನುಭವಿಸಿ ದರಿದ್ರನಾಗಿ ಆತ ನಮಗಾಗಿ ಎಲ್ಲ ಮಾಡಿದ ಯೇಸುವನ್ನು ನೀವು ನಂಬರಿ. ಬೈಬಲ್ ಹೇಳ್ತದೆ, ಯೋಹಾನ 8:45, ನನ್ನನ್ನು ನೀವು ನಂಬುವಿ. ನೆಕ್ಸ್ಟ್, ನನ್ನಲ್ಲಿ ಪಾಪವನ್ನು ತೋರಿಸಿಕೊಳ್ಳುವವನು ನಿಮ್ಮಲ್ಲಿ ಯಾವನಾದರೂ ಇರುವವನು, ನಾನು ಸತ್ಯವನ್ನು ಹೇಳಿದ್ರು ನೀವ್ಯಾಕೆ ನಂಬೋದು? ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಂದ್ರೆ, ನಾನು ಸತ್ಯವನ್ನೇ ಹೇಳ್ತಾ ಇದ್ದೀನಿ, ಆದ್ರೆ ನೀವ್ ಏನ್ ಹೇಳ್ತಾ ಇದ್ದೀರಾ? ನನ್ನನ್ನು ಪಾಪಿ ಅಂತ ಹೇಳ್ತೀರ. ಇಸ್ರಾಯೇಲ್ ಜನರು, ಅವರಲ್ಲಿ ಈ ಫರಿಸಿಯರು, ಸದುಕರು, ಶಾಸ್ತ್ರೀಯರಿದ್ರು. ಈ 3 ಜನ ಯೇಸು ಏನ್ ಹೇಳಿದ್ರು ನಂಬಲ್ಲ. ಅವರು ಏನ್ ಹೇಳಿದ್ರು ನಂಬಲ್ಲ. ಅವ್ರು ಯಾವಾಗಲೂ ಯೇಸುವನ್ನು ನೀನು ಪಾಪಿ ಅಂತ ಹೇಳ್ತಾ ಇದ್ರು. ಆದ್ರೆ ಯೇಸು ಸ್ವಾಮಿ ಹೇಳ್ತಂದ್ರೆ, ನನ್ನನ್ನು ಪಾಪಿ ಅಂತೀರಲ್ಲ, ನಾನು ಸತ್ಯವನ್ನೇ ನಿಮಗೆ ಹೇಳ್ತಾ ಇದ್ದೀನಿ, ನೀವು ನನ್ನನ್ನು ನಂಬರಿ. ನೆಕ್ಸ್ಟ್ ವರ್ಸ್ 47, ದೇವರಿಂದ ಹುಟ್ಟಿದವನು ದೇವರು ಹೇಳುವ ಮಾತುಗಳನ್ನು ಸ್ವೀಕರಿಸುವವನು. ಹಲ್ಲೆಲೂಯಾ. ಸೈತಾನದಿಂದ ಹುಟ್ಟಿದವನು ಸುಳ್ಳನ್ನು ನಂಬುತ್ತಾನೆ, ದೇವರಿಂದ ಹುಟ್ಟುವವನು ದೇವರು ಹೇಳಿದ ಮಾತುಗಳನ್ನು ಸ್ವೀಕರಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಮಕ್ಕಳು ಯಾವುದನ್ನು ಸ್ವೀಕರಿಸಬೇಕು? ಸತ್ಯವನ್ನು. ದೇವರಿಂದ ಹುಟ್ಟಿದವನು ದೇವರು ಹೇಳುವ ಮಾತುಗಳನ್ನು ಸ್ವೀಕರಿಸಿಕೊಳ್ಳುವನು. ಆದರೆ ನೀವು ದೇವರಿಂದ ಹುಟ್ಟಿಲ್ಲದ ಕಾರಣ ಆತನ ಮಾತುಗಳನ್ನು ಸ್ವೀಕರಿಸಿಕೊಳ್ಳುವುದಿಲ್ಲ. ನಾವು ದೇವರನ್ನು ಹುಟ್ಟಿದವರಾಗಿದ್ರೆ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನಾವು ಸೈತಾನನ್ನು ಜಯಿಸಬೇಕು. ಹಲ್ಲೆಲೂಯಾ. ಈಗ ಎಷ್ಟಿದೆ? ಸತ್ಯವೆಂಬ ನಡುಕಟ್ಟು, 2ನೇದು ನೀತಿ ಎಂಬ ವಜ್ರ ಕವಸ, 3ನೇದು ಸಮಾಧಾನದ ಸುವಾರ್ತೆ, 4ನೇದು ಮನಸ್ಸೆಂಬ ಕೆರಗಲು, ಆಮೇಲೆ 5ನೇದು ನಂಬಿಕೆ ಎಂಬ ಗುರಾಣಿಯು, 6ನೇದು ರಕ್ಷಣೆ ಎಂಬ ಸ್ಥಿರಸ್ಥಾನವನ್ನು, 7ನೇದು ದೇವರ ವಾಕ್ಯ, 7ನೇದು 8ನೇದು ಅಷ್ಟೇ 7 ಮಾತ್ರ. 8ನೇದು ಪ್ರಾರ್ಥನೆ. ಆದ್ರೆ ಸರ್ವಾಧಿಗಳು ಎಷ್ಟಿದೆ? 7 ಇದೆ. ಹಲ್ಲೆಲೂಯಾ. ಪ್ರಾರ್ಥನೆ ಅದು ಜನರಲ್, ಆದ್ರೆ ಇದು 7 ಅಂದ್ರೆ ಏನು? ಪರಿಪೂರ್ಣ
ದೇವರ ಮಕ್ಕಳಿಗೆ ಆತ್ಮಿಕವಾದ ಕಾರ್ಯಗಳಿರುತ್ತೆ. ಹಲ್ಲೆಲೂಯಾ. ಸತ್ಯವನ್ನು ನಾನು ನಂಬುತ್ತೇನೆ ಸ್ವಾಮಿ, ಸತ್ಯವನ್ನು ನಂಬುವುದರಿಂದ ನನಗೆ ಜಯ ಕೊಡುವ ದೇವರು. ಕಣ್ಣಿನ ಮುಚ್ಚಲ, ಎಲ್ಲರೂ ಕಣ್ಣಿನ ಮುಚ್ಚಲ, ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಸತ್ಯವೆಂಬ ನಡುಕಟ್ಟು ನನ್ನಲ್ಲಿ ಇರಲಿ ಸ್ವಾಮಿ, ಸತ್ಯವೆಂಬ ನಡುಕಟ್ಟು ನನ್ನ ಬದುಕಲ್ಲಿ ಇರಲಿ ಸ್ವಾಮಿ. ಸತ್ಯವನ್ನು ನಂಬುವವರಾಗಿ ನಾನು ಬದುಕಬೇಕು ಸ್ವಾಮಿ. ಸತ್ಯವೆಂಬ ನಡುಕಟ್ಟು ನನ್ನಲ್ಲಿ ಇರಲಿ ಸ್ವಾಮಿ. ಎಬ್ರೇ ಸತ್ಯವೆಂಬ ನಿನ್ನ ವಾಕ್ಯದ ನಿಜಾಂಶವನ್ನು ನಾನು ಅನುಭವಿಸಬೇಕು ಸ್ವಾಮಿ. ಎಬ್ರೇ ಸುಳ್ಳಿಗೆ ನಾನು ನಂಬಬಾರದು. ಸುಳ್ಳನ್ನು ನಂಬುವವನು ಸೈತಾನಿಗೆ ಮಕ್ಕಳಾಗ್ತಾನೆ. ಸುಳ್ಳನ್ನು ಹೇಳುವವರು ಸೈತಾನನ ಮಕ್ಕಳಾಗ್ತಾರೆ. ಯಾಕಂದ್ರೆ ಸುಳ್ಳಿಗೆ ತಂದೆ ಸೈತಾನ. ಆತನ ಮಾತನ್ನು ನಾವು ನಂಬುವರಾಗಿಲ್ಲದೆ ದೇವರ ಮಾತನ್ನು ನಂಬುವರಾಗಿಲ್ಲ. ಪ್ರಾರ್ಥಿಸುವ ಪ್ರತಿಯೊಂದು ಪ್ರಾರ್ಥನೆಗಳು ನಮ್ಮ ವಿಜ್ಞಾಪನೆಗಳನ್ನು ಕೇಳಿ ನಮಗೆ ಜಯವನ್ನು ಕೊಟ್ಟು ನಡೆಸುವಂತೆ ಯೇಸು ನಾಮದಲ್ಲಿ ಬೇಡುವಂತೆ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮದ ಐಕ್ಯವಾದ ಸಮಾಧಾನ ಸಂತೋಷ, ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳುವ ನಮ್ಮೊಬ್ಬೊಬ್ಬರು ಜಯ ಕೊಡುವ ಹಿಂದೆ ಸದಾ ಕಾಲ